ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ರೋಸ್ ವಾಟರ್ನ ಯೂಸ್ ಮಾಡ್ತೀರಾ. ಆದ್ರೆ ಹೊರಗಡೆ ಸಿಗುವಂತಹದ್ದು ಕೆಮಿಕಲ್ ಮಿಕ್ಸ್ ಆಗಿರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾನಿವತ್ತು ಪ್ಯೂರ್ ಆಗಿ ರೋಸ್ ವಾಟರ್ನ ಯಾವ ರೀತಿಯಾಗಿ ಮನೆಯಲ್ಲಿ ತಯಾರಿಸೋದು ಇದನ್ನ ಯೂಸ್ ಮಾಡಿ ನೋಡಿದ್ರೆ ಫೇಸ್ ತುಂಬಾ ಚೆನ್ನಾಗಿ ಫ್ರೆಶ್ನೆಸ್ ಕೊಡುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ, ನ್ಯಾಚುರಲ್ ಸ್ಕಿನ್ ಕೂಡ ಬರುತ್ತೆ. ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಇದು ತುಂಬಾ ಸೇಫು. ನಾನು ಇಷ್ಟೊಂದು ಯಾಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಕೂಡ ಇವಾಗ್ಲೂ ಕೂಡ ಇದೇ ತರನೇ ಯೂಸ್ ಮಾಡುವಂತದ್ದು, ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ, ಶಾಪ್ ಅಲ್ಲೆಲ್ಲ ತಗೊಳಲ್ಲ, ಇಲ್ಲ ನಾನೇ ರೆಡಿ ಮಾಡ್ಕೊಂಡು ಯೂಸ್ ಮಾಡುವಂತಹದ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ಈ ಬಿಸಿಲಿಗೆ ನಾವು ಏನಾದ್ರು ಫೇಸ್ಗೆ ಅಪ್ಲೈ ಮಾಡಲೇಬೇಕು, ಇಲ್ಲ ಅಂತ ಅಂದ್ರೆ ಸ್ಕಿನ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ. ಅದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಸೊ ಬನ್ನಿ, ನೀವು ಟ್ರೈ ಮಾಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಯಾಕೆ ನಾನು ಇಷ್ಟೊಂದು ಫೋರ್ಸ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಗಾಯ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ಯಾರೆಲ್ಲ ನಮ್ಮ ಚಿನ್ನು ಮನಗೋಡಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳು, ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ಸೇರುತ್ತೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ವರ್ಲ್ಡ್. ಬನ್ನಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ನೋಡಿ, ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ಟೀಲ್ ಪಾತ್ರೆನೇ ಇಟ್ಬಿಡಿ, ಬೇರೆ ಪಾತ್ರೆ ಬೇಡ, ಸ್ಟೀಲ್ ಪಾತ್ರೆನೇ ಇಡಬೇಕು. ಆ ಸ್ಟೀಲ್ ಪಾತ್ರೆಗೆ ನಾನು ಇಲ್ಲಿ 2 ಟೀ ಗ್ಲಾಸ್ ಅಷ್ಟು ಡ್ರಿಂಕಿಂಗ್ ವಾಟರ್, ನಾವೇನು ನಾರ್ಮಲ್ ಆಗಿ ಡ್ರಿಂಕ್ ಮಾಡ್ತೀವಲ್ವಾ ಆ ವಾಟರ್ನೇ 2 ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ. ಇದಕ್ಕೆ ನನಗೆ ಇಲ್ಲಿ ಸಿಕ್ಕಿರುವಂತಹದ್ದು, ನಾನು ನ್ಯಾಚುರಲ್ ಹೂವೇ ಇಲ್ಲಿ ಯೂಸ್ ಮಾಡೋದ್ರಿಂದ, ನಮ್ಮ ಊರಲ್ಲಿ ಸಿಗುವಂತ ನ್ಯಾಚುರಲ್ ಹೂವೇ ಯೂಸ್ ಮಾಡೋದ್ರಿಂದ ನನಗೆ ಇಲ್ಲಿ ಇವತ್ತು ಸಿಕ್ಕಿರೋಂಥದ್ದು 4 ಈ ತರ ಕೆಂಪು ಗುಲಾಬಿಗಳು. ಸೊ ಮ್ಯಾಕ್ಸಿಮಮ್ ಆಗಿ ನಾನು ಈ ಥರದ್ದೇನೆ ಯೂಸ್ ಮಾಡೋದು, ಯಾಕೆಂದ್ರೆ ಇದು ಸ್ವಲ್ಪ ಘಮ ಘಮ ಅಂತ ಇರುತ್ತೆ. ಬೇರೆ ರೋಸ್ ಅಷ್ಟೊಂದು ಘಮ ಕೊಡೋದಿಲ್ಲ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡೋದು. ಓಕೆ ಫೈನ್, ನಿಮ್ಗೆ ಯಾವ್ದು ಸಿಗುತ್ತೋ ಆ ರೋಸ್ನ ಯೂಸ್ ಮಾಡಬಹುದು. ಆ ರೋಸ್ ಅಲ್ಲಿರುವಂತಹ ಪೆಟಲ್ಸ್ನೆಲ್ಲ ಮೊದಲು ರಿಮೂವ್ ಮಾಡಿಕೊಂಡು ಅದನ್ನ ನೀಟಾಗಿ ಆ ಪೆಟಲ್ಸ್ ಅಂದ್ರೆ ರೋಸ್ ಅಲ್ಲಿರುವಂತಹ ಗುಲಾಬಿ ದಳಗಳಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ತೊಳ್ಕೊಂಡಿಟ್ಕೊಳ್ಳಿ. ಆ ನಂತರ ಈ ನೀರಿಗೆ ಆ ಪೆಟಲ್ಸ್ನ ಹಾಕಿ ಬಾಯ್ಲ್ ಮಾಡಬೇಕು. ಓಕೆ, ಒಂದು 5-10 ನಿಮಿಷ ಬಾಯ್ಲ್ ಮಾಡಿದ್ರೆ ನಮಗೆ ಅದು ಕಲರ್ ಬಿಟ್ಕೊಳ್ಳೋದು ನಮಗೆ ಕಾಣಿಸುತ್ತೆ. ಸೊ ಕಲರ್ ಬಿಟ್ಕೊಳ್ತಾ ಹೋಗುತ್ತೆ. ನೋಡಿ ಆ ಪೆಟಲ್ಸ್ದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ. ಸೊ ಈ ಥರ ಚೇಂಜ್ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ. 5 ನಿಮಿಷ ಅಲ್ಲ, ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು ಸ್ವಲ್ಪ ಸುಮಾರಷ್ಟು ಟೈಮ್ ಅದರಲ್ಲೇ ಇದ್ಬಿಡ್ಲಿ, ಅದು ಫುಲ್ ತಣ್ಣ ಕೂಲಾಗಲಿ, ಅಲ್ಲಿವರೆಗೂ ಅದನ್ನ ಹಾಗೆ ಬಿಟ್ಬಿಡ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಇದಕ್ಕೆ ಕೇಸರಿ ಸಿಕ್ಕರೆ ನಿಮಗೆ ಕೇಸರಿನ ಆ್ಯಡ್ ಮಾಡ್ಕೋಬಹುದು. ಬಟ್ ನಾನು ಕೇಸರಿ ಯೂಸ್ ಮಾಡೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ ಅದು, ಹಾಗಾಗಿ ನಾನು ಕೇಸರಿ ಯೂಸ್ ಮಾಡೋದಿಲ್ಲ. ಅದನ್ನು ಕೂಡ ಈ ಬಾಯ್ಲ್ ಆಗೋಕ್ಕಿಂತ ಮುಂಚೆ ಏನು ಪೆಟಲ್ಸ್ ಹಾಕ್ತಿರಲ್ಲ ಅದ್ರ ಜೊತೆಗೆ ಕೇಸರಿನೂ ಒಂದು ಸ್ವಲ್ಪ ಹಾಕಿದ್ರೆ, ಒಂದೇ ಸಳಷ್ಟು ಹಾಕಿದ್ರೆ ಸಾಕಾಗತ್ತೆ. ಆ ನಂತರ ಒಂದು ಗ್ಲಾಸ್ಗೆ ಅದನ್ನ ಸೋಸ್ಕೊಳ್ಳಿ. ಆದ ನಂತರ ಅದನ್ನ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ನಾರ್ಮಲ್ ಬಾಟ್ಲ್ ಆದ್ರೂ ಹೋಗುತ್ತೆ, ಗ್ಲಾಸ್ ಬಾಟಲ್ ಆದ್ರೂ ಓಕೆ, ಆದ್ರೆ ಅದ್ರೊಳಗಡೆ ಏರ್ ಹೋಗಬಾರ್ದು. ಆ ರೀತಿ ಆಗುವಂತಹ ಒಂದು ಬಾಟಲ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ಆಯ್ತು. ಸೊ ನೋಡಿ, ಇದು ಪ್ಯೂರ್ ಆಗಿರುವಂತಹ ರೋಸ್ ವಾಟರ್ ಮನೆಯಲ್ಲೇ ನಾವು ಎಷ್ಟು ಸಿಂಪಲ್ ಆಗಿ ಒಂದು 5-10 ನಿಮಿಷಕ್ಕೆ ರೆಡಿ ಆಗ್ಬಿಡುತ್ತೆ. ಸೊ ನಾವು ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಹೆಣ್ಮಕ್ಳು ಈ ಥರ ಯೂಸ್ ಮಾಡ್ಕೊಳ್ಳಿ. ಮನೇಲಿ ಏನೋ ಒಂದು 5-10 ನಿಮಿಷ ನಾವು ಸ್ಪೆಂಡ್ ಮಾಡೋಕ್ಕಾಗೋದಿಲ್ವಾ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ಗೋಸ್ಕರ. ಸೊ ಈ ಥರ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದನ್ನ ನಾವು ನಾರ್ಮಲ್ ಟೆಂಪರೇಚರ್ ಹೀಗೆ ಇಟ್ಟರೆ ಒಂದು 10-15 ದಿನ ಇಡಬಹುದು ಅಷ್ಟೇ. ಯಾಕೆಂದ್ರೆ ನಾವಿಲ್ಲಿ ಬಾಯ್ಲ್ ಮಾಡಿರ್ತೀವಿ, ಬಟ್ಟಿ ಇಳಿಸಿರೋದಿಲ್ಲ, ನಾವು ಬಾಯ್ಲ್ ಮಾಡಿರ್ತೀವಿ, ಹಾಗಾಗಿ 10-15 ದಿನ. ಅದೇ ಫ್ರಿಜ್ಜಲ್ಲಿ ಇಟ್ಟರೆ 2-3 ತಿಂಗಳವರೆಗೂ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಆಗಿ ನೀವು ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ವಿಡಿಯೋ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.